ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬನ್ನಿ, ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಮಾರ್ಕೆಟ್ ಇವತ್ತು ಒಂದು ಗ್ಯಾಪ್ ಡೌನ್ ಅಂತಾನೆ ಹೇಳ್ಬೋದು. ಫ್ಲಾಟ್ ಅಂತ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ. ಕೆಳಗಡೆ ಬರ್ತಿದೆ ಅಂತ ಹೇಳಿ ಸೊ ಇವತ್ತು ಎಕ್ಸ್ಪೈರಿ ಡೇ ಇರೋದ್ರಿಂದ ಒಂದು ಸ್ವಲ್ಪ ಸ್ಟ್ರ್ಯಾಡಲ್ಲು ಈ ಥರ ಸೆಲ್ಲರ್ಸು ತುಂಬ ಆಕ್ಟಿವ್ ಆಗಿರ್ತಾರೆ. ಸೊ ಏನು ಪ್ರೀಮಿಯಂ ಕಡಿಮೆ ಸಿಗುತ್ತೆ, ಸೊ ಇವತ್ತೆಲ್ಲ ಸೆಲ್ ಮಾಡಿಬಿಟ್ಟು ಪ್ರೀಮಿಯಮ್ನ ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೋದು ಅಂತ. ಸೊ ನಾವೇನು ಮಾಡಬೇಕು ಆ ಟೈಮಲ್ಲಿ? ಸೊ ಬೈಯಿಂಗ್ ಆಪರ್ಚುನಿಟಿ ಸಿಗೋವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಲಿಲ್ಲ ಅಂದರೆ ಸುಮ್ಮನೆ ಅವರು ಮೇಲೆ ಹೋಗ್ತದಂಗೆ ಅಲ್ಲಿ ಮತ್ತೆ ಇನ್ನೂ ಸೆಲ್ ಮಾಡ್ತಾರೆ, ಮತ್ತೆ ಸೆಲ್ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲಿ ತುಂಬ ಜನ ಸ್ಟ್ರಾಡಲ್ಲು ನೋಡಿ 23,600 ಮತ್ತು 700, 600 ಈ ರೇಂಜ್ ಒಳಗಡೆ ಒಂದು ಸ್ಟ್ರಾಡಲ್ ಮಾಡಿರ್ತಾರೆ. ಸೊ ನಾವೇನು ಅವಾಯ್ಡ್ ಮಾಡಿದ್ರೆ ಟ್ರೇಡು ಬೆಸ್ಟ್. ಇವತ್ತು ನನಗನ್ನಿಸ್ತಾ ಇರೋದು ಇವತ್ತು ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಟ್ರೇಡು. ಸೊ ನಾನು ಆ್ಯಕ್ಚುಲಿ ಇವತ್ತಿಂದ ಎಕ್ಸ್ಪೈರಿ ಡೇ ನಾನು ಮುಟ್ಟೋದೇ ಇಲ್ಲ. ಮುಟ್ಟಿದ್ರೆ ನೆಕ್ಸ್ಟ್ ನಿಫ್ಟಿ 16th ಜಾನ್ವರಿ ಇದೆಲ್ಲ ಹಾಕ್ಕೊಂಡಿದ್ದೀನಿ. 9th ಎಕ್ಸ್ಪೈರಿ ಡೇ ನಾನು ಇವತ್ತು ಮುಟ್ಟಲ್ಲ. ಏನಕ್ಕೆ ಮುಟ್ಟಲ್ಲ? ತುಂಬ ಡಿಕೆ ಆಗಿಬಿಡುತ್ತೆ. ಸೊ ನಮಗೆ ಯಾವುದು ಪ್ರೀಮಿಯಮ್ಮು ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ ಬಿಕಾಸ್ ಆಫ್ ದಟ್. ಸೊ ಜಸ್ಟ್ ಆ ಟ್ರೇಡ್ನ ಅವಾಯ್ಡ್ ಮಾಡೋಣ. ಇಫ್ ಇನ್ ಕೇಸ್ ನಮ್ಮ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ ಮಾತ್ರ ಒಂದು ಫ್ಯೂ ಪಾಯಿಂಟ್ ಕ್ಯಾಪ್ಚರ್ ಮಾಡಿಬಿಟ್ಟು ಎಕ್ಸಿಟ್ ಆಗೋಣ ಮಾರ್ಕೆಟಿಂದ. ಓಕೆ, ಲೆಟ್ಸ್ ವೆಯ್ಟ್, ವಿಲ್ ಸಿ. ಓಕೆ, ಸೊ ಇಲ್ಲೇ ಒಂದು ಸ್ವಲ್ಪ ಹೋಲ್ಡ್ ಆಗಿದೆ ಅವಾಗಲೇಯಿಂದ. ಸೊ 5 ಮಿನಿಟ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ದೊಡ್ಡ ಕ್ಯಾಂಡಲ್ ಬಂದು 1 2 3 4 5 6 ಕ್ಯಾಂಡಲ್ಲು ಇಲ್ಲೇ ಹೋಲ್ಡ್ ಮಾಡಿದ್ದಾನೆ. ಸೊ ಒಂದು ರಿಜೆಕ್ಷನ್ ಆಗ್ಬಿಟ್ಟು ರಿಜೆಕ್ಷನ್ ಆಗ್ಬಿಟ್ಟು ಮತ್ತೆ ಸೆಲ್ ಆಫ್ ಆಗುತ್ತಾ ನೋಡೋಣ. ಸೊ ಸುಮ್ಮನೆ ಯಾವುದು ಟ್ರೇಡ್ ಮಾಡೋದು ಬೇಡ. ಓಕೆ, ಲೆಟ್ಸ್ ವೆಯ್ಟ್, ವಿಲ್ ಸಿ. ಇಲ್ಲೊಂದು ಆಪರ್ಚುನಿಟಿ ಸಿಗ್ತಾ ಇದೆ. ಒಂದು ಜಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೆ, ಹೈ ಬ್ರೇಕ್ ಆದರೆ ಬೈ ಮಾಡೋಣ ಅಂತ. ಸೊ ಇದೇನಾದ್ರು ಫಾಲ್ಸ್ ಬ್ರೇಕ್ ಆಗುತ್ತೋ ಏನು ಅಂತ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ನೋಡಿದ್ರೆ ಪ್ರೀವಿಯಸ್ ಡೇ ಲೋ. ಓಕೆ, ಪ್ರೀವಿಯಸ್ ಡೇ ಲೋ ಅಲ್ಲ. ಓಕೆ ನೋಡಿ, ಫಾಲ್ಸ್ ಬ್ರೇಕ್ಔಟೇ ಆಯಿತು ನೋಡಿ. ಎಕ್ಸಾಕ್ಟ್ ಇಲ್ಲಿ ಬೈ ಮಾಡೋಣ ಅಂದ್ಕೊಂಡಿದ್ದೆ. ಸೊ ನೋಡೋಣ ಇನ್ನೊಂದು ಸಸ್ಟೈನ್ ಆಗುತ್ತಾ. ಇಲ್ಲಿ ನೋಡಿ, ಇಲ್ಲಿ ರಿಜೆಕ್ಷನ್ ಆಯಿತು. ಸೊ ಜಸ್ಟ್ ವೆಯ್ಟ್. ವಾಲ್ಯೂಮ್ ಇಲ್ದಾಗ ಟ್ರೇಡ್ ಮಾಡೋದು ಭಾಳ ಕಷ್ಟ ಅಂದರೆ ಪ್ರೀಮಿಯಮ್ ಮೂವ್ ಆಗಲ್ಲ ಮತ್ತು ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆಯ್ಟ್ ಮಾಡೋಣ. ಫುಟ್ ಸೈಡು ಹೋಗುತ್ತೆ ಅಂತ ಇಲ್ಲಿ ತೊಗೊಳೋದು ಮತ್ತು ಇಲ್ಲಿ ತೊಗೊಳೋದು ಎಲ್ಲ ಬೇಡ, ಜಸ್ಟ್ ವೆಯ್ಟ್. ಓಕೆ, ಲೆಟ್ ಮಿ ಟೇಕ್ ದಿಸ್ ಒನ್. ಓಕೆ, ವಿಲ್ ಸಿ ಹೇಗಾಗುತ್ತೆ ಅಂತ. ಓಕೆ, ಜಸ್ಟ್ ಇದನ್ನು ಕ್ರಾಸ್ ಆಗಿದೆ ಅಂತ ಹೇಳ್ಕೊಂಡಿದ್ದೀನಿ. ಹೈ ಪಾಸ್ ಆಯಿತು ಮತ್ತು ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದೆ. ಓಕೆ, ನಾನು ತೊಗೊಂಡಿರೋದು ಇವತ್ತು 16 ಎಕ್ಸ್ಪೈರಿ. ಓಕೆ, 9th ಎಕ್ಸ್ಪೈರಿ ಅಲ್ಲ. ಸೊ ಅದಕ್ಕೆ ನಾನು ಅಲ್ಲಿ ಮೂಮೆಂಟು ಸುಮ್ಮನೆ ಡಿ ಕೆ ಆಗುತ್ತೆ ಅಂತ ಹೇಳಿ, ಇಲ್ಲಿ ಮೂಮೆಂಟ್ ಇರಲ್ಲ ಒಪ್ಕೊತೀನಿ, ಬಟ್ ಇಲ್ಲಿ ಬೇಗ ಡಿ ಕೆ ಆಗುತ್ತೆ 9th ಎಕ್ಸ್ಪೈರಿನಲ್ಲಿ. ಸೊ ಡಿ ಕೆ ಆಗೋದನ್ನೆಲ್ಲ ತೊಗೊಂಡು ನಾವು ಇಟ್ಕೊಳೋದಕ್ಕಾಗಲ್ಲ. ಸೊ ಹಾಗಾಗಿ ಐ ಆಮ್ ಪ್ಲಾನಿಂಗ್ ಟು ಮೂವ್ ಟು ನೆಕ್ಸ್ಟ್ ಎಕ್ಸ್ಪೈರಿ. ಓಕೆ, ಜಸ್ಟ್ ವೆಯ್ಟ್. ಓಕೆ, ವಿಲ್ ಸಿ. ಕೆಳಗಡೆ ಬರ್ತಾ ಇದೆ. ಸೊ ಸ್ಟಾಪ್ ಲಾಸು, ಸೊ ಆ್ಯಕ್ಚುಲಿ ಸ್ಟಾಪ್ ಲಾಸ್ ಬಂದ್ಬಿಟ್ಟು ತುಂಬ ಕೆಳಗಡೆ ಇದೆ. ಈ ಕ್ಯಾಂಡಲ್ ಲೋ ಬಂದರೆ ಸ್ಟಾಪ್ ಲಾಸ್ ತೊಗೋಬೋದು ನೋಡಿ. ಒಂದೇ ಕ್ಯಾಂಡಲ್ ಈ ಥರ ಬಂತು. ಸೊ 116 121. ಸೊ ವೆಯ್ಟ್. ಓಕೆ, ವಿಲ್ ಸಿ. ಓಕೆ, ವಿಲ್ ಎಕ್ಸಿಟ್ ಆ್ಯಂಡ್ ಕಂಪ್ಲೀಟ್ ಟುಡೇ. ಇಲ್ಲಿ ಟಚ್ ಆಗಿದೆ, ವಾಪಸ್ಸು ರಿಜೆಕ್ಷನ್ ಆಗ್ತಾ ಇದೆ. ರಿಜೆಕ್ಷನ್ ಆಯಿತು. ಏನು ನೋಡೋಣ, ವೆಯ್ಟ್ ಮಾಡೋಣ ನೋಡಿ. ಇಲ್ಲಿ ರಿಜೆಕ್ಷನ್ ಆಯಿತು, ಮತ್ತೆ ಹೋಗ್ತಾ ಇದೆ.
ಇಲ್ಲಿಗೆ ಸ್ಟಾಪ್ ಲಾಸ್ ಹಾಕಿದ್ದೀನಿ. ಇಫ್ ಇನ್ ಕೇಸ್ ಇನ್ನೂ ಕೆಳಗಡೆ ಏನಾದ್ರು ಹೋಗಕ್ಕೆ ಹೋದರೆ ಸ್ಟಾಪ್ ಲಾಸ್ ಹಿಟ್ಟಾಗಲಿ. ಸೊ ಅದರ್ವೈಸ್ ವೆಯ್ಟ್ ಮಾಡೋಣ, ಆ ಥರ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಕ್ಸಾಕ್ಟಾಗಿ ಇದು ಲೋ ಕ್ಯಾಂಡಲ್ಗೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ, ಇನ್ನು 143.50. ಓಕೆ, ಸೊ ಜಸ್ಟ್ ವೆಯ್ಟ್, ವಿಲ್ ಸಿ. ಆ್ಯಕ್ಚುಲಿ ಇಲ್ಲಿ ರಿಜೆಕ್ಷನ್ ಆಗಿದೆ, ಇಲ್ಲಿ ರಿಜೆಕ್ಷನ್ ಆಯಿತು, ಬಟ್ ಇಲ್ಲೂ ರಿಜೆಕ್ಷನ್ ಆಗಿದೆ ಈ ಲೈನ್ಗೆ. ಈ ಯಾವ ಲೈನ್ ಅಂದರೆ ಇದು ಹೈಯರ್ ಲೈನು, ಹೈಯರ್ ಹೈ ಆಗಿದೆಯಲ್ಲ ಅದು, ಆ ಲೈನ್ಗೆ ಕರೆಕ್ಟಾಗಿ ಹೋಲ್ಡ್ ಆಗಿದೆ. ಹೋಲ್ಡ್ ಆಗಿಬಿಟ್ಟು ಒಂದು ಫಾಲ್ಸ್ ಬ್ರೇಕ್ ಡೌನ್ ಅಂತಲೇ ಹೇಳ್ಬೋದಿತ್ತು. ಬಟ್ ಇಲ್ಲಿಂದ ರಿಜೆಕ್ಷನ್ ಆದರೆ ನಮಗೆ ಒಳ್ಳೆ ಮೂವ್ ಸಿಗ್ಬೋದು. ಸೊ ವೆಯ್ಟ್ ಮಾಡೋಣ. ಇಫ್ ಇನ್ ಕೇಸ್ ಏನಾದರೂ ಸ್ಟಾಪ್ ಲಾಸ್ ಹಿಟ್ಟಾಗಲಿ, ನೋ ವರಿ, ಸ್ಟಾಪ್ ಮಾಡೋಣ ಟ್ರೇಡಿಂಗ್ ಇವತ್ತು ಅಷ್ಟೇ. ಪೀಸ್ಫುಲ್ಲಾಗಿ ಟ್ರೇಡ್ ಮಾಡಬೇಕು ಅಷ್ಟೇ. ಒಂದು ಸ್ಟಾಪ್ ಲಾಸು ಟಾರ್ಗೆಟು ನೋಡ್ಕೊಳೋದು ಮಾಡೋದಷ್ಟೇ. ಎಕ್ಸಾಕ್ಟಾಗಿ ಲೋ ಇಟ್ಟಿದ್ದೀನಿ, ಪೀಸ್ಫುಲ್ಲಾಗಿರುತ್ತೆ. ಸ್ಟಾಪ್ ಲಾಸ್ ಹಿಡಿದ್ರೆ ಆಲ್ಮೋಸ್ಟ್ 2000, 2200 ಆ ಲೆವೆಲ್ಗೆ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಡನ್. ನೋಡಿ, ಮತ್ತೆ ಇಲ್ಲಿಂದ ಹೋಗಿ ಒಳ್ಳೆ ರಿಜೆಕ್ಷನ್ ಆಯಿತು ನೋಡಿ. ರಿಜೆಕ್ಷನ್ ಆಗಿ ಮತ್ತೆ ನಮ್ಮ ಪ್ರೈಸ್ ಹತ್ರನೇ ಬರ್ತಾರೆ. ಸೊ ಐ ನೆವರ್ ಆವರೇಜ್ ಎನಿ ಟೈಮ್. ಸೊ ಆವರೇಜ್ ಮಾಡೋದಕ್ಕೆ ಹೋಗೋದೇ ಇಲ್ಲ ನಾನು. ನೀವು ಅಬ್ಸರ್ವ್ ಮಾಡಿದ್ದೀರಾ ನನ್ನ ಟ್ರೇಡೆಲ್ಲ. ಸೊ ಆವರೇಜಿಂದ ಆಚೆ ಬಂದಾಗ ನಾವು ಸ್ಟಾಪ್ ಲಾಸ್ ಬುಕ್ ಮಾಡೋಕ್ಕೆ ರೆಡಿ ಇರಬೇಕು. ಇಲ್ಲಿ ಮತ್ತೆ ಸಿಗುತ್ತೆ, ಅಲ್ಲಿ ಸಿಗುತ್ತೆ ಅಂತ ನಾವು ಕುತ್ಕೊಂಡ್ರೆ ಎನಿ ಟೈಮ್ ನಮಗೆ ಲಾಸ್ ಅಂತಲೇ ತೋರಿಸ್ತಾ ಇರುತ್ತೆ. ನಾವು ಅಲ್ಲಿಂದ ಕನ್ಸಿಸ್ಟೆನ್ಸಿ ಆಗೋದಕ್ಕೆ ಬಿಡೋದೇ ಇಲ್ಲ. ಸೊ ಆವರೇಜ್ ಏನಕ್ಕೆ ಮಾಡ್ತೀರಾ, ತೊಗೋಬೇಕಾದ್ರೆ ಸ್ಟಾರ್ಟಿಂಗ್ ತೊಗೊಂಡ್ಬಿಟ್ರೆ ಎಷ್ಟು ಬೇಕು ಅಷ್ಟು ಅಂತ. ಸೊ ವೆಯ್ಟ್ ಮಾಡಿ, ಇವತ್ತು ನೋಡೋಣ. ಒಂದು ಇಲ್ಲಿಂದ ಇಲ್ಲಿವರೆಗೂ ಒಂದು ಅಕ್ಯುಮುಲೇಷನ್ ಆಗಿದೆ, ಒಂದು ಮೂಮೆಂಟ್ ಆಗ್ಬೋದು. ಸೊ ನೋಡಿ ಇಲ್ಲಿ ಹೆಂಗೆ ಬಿಟ್ಟಿದೆ ಇದು. ಓಕೆ, ಇದು ಫಾಲ್ಸ್ ಬ್ರೇಕ್ ಡೌನ್. ಇಲ್ಲಿಂದ ಒಂದು ಸುಮ್ಮನೆ ರಿಜೆಕ್ಷನ್ ಥರ ತೋರಿಸಿ ಕೆಳಗಡೆ ಹೋಗ್ತೀನಿ ಅಂತ ತೋರಿಸಿ ಮತ್ತೆ ಮೇಲೆ ಬಂದು ನೋಡಿ. ಸೊ ಒಂದು ಕ್ಯಾಂಡಲೇ ಸಾಕು ನಮಗೆ ನೋಡಿ. ಓಕೆ, ಇದು ಬ್ರೇಕಪ್ ಆಗಿದೆ ಇದು. ಓಕೆ, ಪ್ರೀವಿಯಸ್ ಹೈ ಜಸ್ಟ್ ಮಾರ್ಕ್ ಮಾಡೋದು ಕಲ್ತ್ಕೊಳ್ಳಿ. ಎಲ್ಲಿ ಹೈ ಇದೆ ಅದು ಹೈಯರ್ ಹೈನ ಬ್ರೇಕ್ ಮಾಡಿದೆ ಅಂತ ಅರ್ಥ. ನೋಡಿ, ಇಲ್ಲಿಂದ ಒಂದು ಹೈಯರ್ ಹೈ ಬ್ರೇಕ್ ಮಾಡ್ತು, ಅಲ್ಲಿ ನಾನು ಎಂಟ್ರಿ ತೊಗೊಂಡು ಕೆಳಗಡೆ ಬಿದ್ದವನು ಮತ್ತೆ ಹೈಯರ್ ಹೈನ ಮತ್ತೆ ಬ್ರೇಕ್ ಮಾಡ್ಕೊಂಡು ಬಂದಿದ್ದಾನೆ. ಸೊ ಈ ಹೈನ ನಾವು ನೋಡ್ಕೋಬೇಕೀಗ. ಸೊ ಈಗ ಹೈಯರ್ ಹೈ ಫಾರ್ಮೇಷನಲ್ಲಿ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ ಆಗ್ಬೋದು. ಸೊ ವೆಯ್ಟ್ ಮಾಡೋಣ. ಸೊ ಸ್ಟ್ರಾಂಗ್ ಮೂವ್ ಇಲ್ಲ. ಓಕೆ, ಸೊ ಇನ್ ಕೇಸ್ ಏನಾದ್ರು ನನ್ನ ಎಕ್ಸ್ಪೆರಿ ತೊಗೊಂಡಿದ್ರೆ ಇದು ಡಬಲ್ ತೋರಿಸ್ತಾ ಇರ್ತಿತ್ತು. ಏನು ಹೇಳಿ, ಫುಲ್ಲು ಡಿ ಕೆ ಆಗ್ಬಿಟ್ಟು ಈಗ ಇಲ್ಲಿ 20 ಪಾಯಿಂಟ್ ಏನಾದ್ರು ತೋರಿಸಿದ್ರೆ ಅಲ್ಲಿ 25-30 ಪಾಯಿಂಟು ಡೌನ್ ತೋರಿಸ್ತಾ ಇತ್ತು. ಸೊ ದಟ್ಸ್ ವಾಟ್ ಐ ಪ್ರಿಫರ್ ಎಕ್ಸ್ಪೈರಿ ಡೇ. ಐ ಡಿ ನಾಟ್ ಸೆಲೆಕ್ಟ್ ಎನಿ ಕರೆಂಟ್ ಎಕ್ಸ್ಪೈರಿ. ಸೊ ನೆಕ್ಸ್ಟ್ ಎಕ್ಸ್ಪೈರಿ ಮೂವ್ ಆಗ್ಬಿಡ್ತೀನಿ ನಾನು ಯೂಶಲಿ. ಇಲ್ಲ ಅಂದರೆ ಬ್ಯಾಂಕ್ ನಿಫ್ಟಿ ಮೂವ್ ಆಗ್ಬೋದು. ಬಟ್ ಬ್ಯಾಂಕ್ ನಿಫ್ಟಿಲಿ ತುಂಬ ಪ್ರೀಮಿಯಮ್ ಇರುತ್ತೆ, ಪ್ಲಸ್ ಅಲ್ಲಿ ತುಂಬ ವಾಲಟಿಲಿಟಿ ಇರುತ್ತೆ. ಸುಮ್ಮನೆ ಸ್ಟಾಪ್ ಲಾಸ್ ಅಲ್ಲಿ ಬುಕ್ ಮಾಡ್ಕೊತಾ ಇರ್ತೀವಿ, ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡೋಣ. ಓಕೆ, ಲೆಟ್ಸ್ ವೇಟ್. ಇಲ್ಲಿ ಮತ್ತೆ ಹೋಲ್ಡ್ ಆಗಿದೆ, ಮತ್ತೆ ಇಲ್ಲೇ ಹೋಲ್ಡ್ ಆಗಿದೆ. ಸೊ ಏನಾಗ್ತಿದೆ ಮಾರ್ಕೆಟಲ್ಲಿ, ಮೂಮೆಂಟೇ ಇಲ್ಲ. ಸೆಲ್ಲರ್ಸು ತುಂಬ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. ಸೆಲ್ಲಿಂಗ್ ಅಂತಂದರೆ ಎಕ್ಸ್ಪೈರಿ ಡೇ ಅಲ್ವಾ, ಸೊ ಅವರು ಸ್ಟ್ರಾಡಲ್ಲು ಸೊ ಪ್ರೀಮಿಯಮ್ ಎಲ್ಲ ಡಿ ಕೆ ಮಾಡೋದಕ್ಕೆ ವೆಯ್ಟ್ ಮಾಡಿಸ್ತಾರೆ. ನಮಗೆ ಯಾವಾಗಲೂ ಒಂದು ಸ್ಪೈಕು, ಒಂದು ಜೋರಾಗಿ ಬಿಗ್ ಕ್ಯಾಂಡಲ್ ಬಂದಾಗಲೂ ಬೈಯರ್ಸ್ಗೆ ಆಪರ್ಚುನಿಟಿ ಟು ಕ್ಯಾಪ್ಚರ್ ಪಾಯಿಂಟ್ಸ್. ಅದರ್ವೈಸ್ ಸೆಲ್ಲರ್ಸ್ ಮೇಕಿಂಗ್ ಮನಿ ಇನ್ ದಿಸ್ ಸಿಚುವೇಶನ್. ಓಕೆ, ಸ್ಟಾಪ್ ಲಾಸ್ ತೆಗೆದ್ಬಿಟ್ಟು ನಾವು ಎಕ್ಸಿಟ್ ಆಗೋಣ.
ಟಾರ್ಗೆಟ್ ಕಡೆ ನೋಡಬೇಕೀಗ. ಓಕೆ, ಓಕೆ, ಲೆಟ್ಸ್ ವೆಯ್ಟ್. ಈಗ ಸ್ಟಾಪ್ ಲಾಸ್ ತೊಗೊಂಬಂದು ಇಲ್ಲಿಂದ ಇಲ್ಲಿ ಮೂವ್ ಮಾಡಿದ್ದೀನಿ. ಸೊ ಬಿಗ್ ಕ್ಯಾಂಡಲ್ ಲೋಗೆ. ಸೊ ನೋಡೋಣ, ಸ್ಟಾಪ್ ಲಾಸ್ ಜಸ್ಟ್ ಟ್ರಯಲ್ ಮಾಡ್ತಾ ಬರೋಣ. ವೆರಿ ವೆರಿ ಸ್ಲೋ ಮೂಮೆಂಟ್ ಟುಡೇ. ಯಾವಾಗಲೂ ಒಂದು 2:30ಗೋ 3 ಗಂಟೆಗೋ ಒಳ್ಳೆ ದೊಡ್ಡ ಮೂಮೆಂಟ್ ಬರ್ಬೋದು. ಎಕ್ಸ್ಪೆಕ್ಟೇಷನ್ನು ಏನಕ್ಕೆ ಅಂತಂದರೆ ನಿನ್ನೆ ಏನು ಒಳ್ಳೆ ಮೂಮೆಂಟ್ ಬಂದಿದೆ, ಇವತ್ತು ಒಂದು ರೀಟ್ರೇಸ್ ಆಗಿದೆ. ಸೊ ಬಿಲೋ ಲೋವರೆಗೂ ಹೋಗಿಲ್ಲ. ಸೊ ಹಾಫ್ ಆಫ್ ದಿ ಮೂಮೆಂಟು ರೀಟ್ರೇಸ್ ಆಗಿದೆ, ಒಂದು 0.05 ಅಂತ ಹೇಳ್ಬೋದು. ನೋಡೋಣ ಎಷ್ಟು ಬಂದಿದೆ ಅಂತ. ಓಕೆ, ಎಕ್ಸಾಕ್ಟ್. ಓಕೆ, ಈ ಪಾಯಿಂಟ್ ಯಾವುದು? 0.618, 0.618, 0.05. ಓಕೆ, 0.05ವರೆಗೂ ಬಂದಿದೆ. ಬಂದು ಒಂದು ರೀಟ್ರೇಸ್ ತೊಗೊತಾ ಇದೆ. ಓಕೆ, ಇದೆಲ್ಲ ಬೇಡ, ಜಸ್ಟ್ ಓಕೆ. ಇವತ್ತು ಮೂಮೆಂಟೇ ಇಲ್ಲ. ದಟ್ಟು ನಾನು ಸೆಲೆಕ್ಟ್ ಮಾಡಿರೋದು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ. ಮೂಮೆಂಟ್ಸ್ ಇನ್ನೆಲ್ಲಿಂದ ಬರುತ್ತೆ, ವಾಲ್ಯೂಮ್ಸ್ ಎಲ್ಲ ಅಲ್ಲಿರುತ್ತೆ, ಇಲ್ಲಿ ವಾಲ್ಯೂಮ್ಸ್ ಕಡಿಮೆ. ಕರೆಂಟ್ ಎಕ್ಸ್ಪೈರಿ ಡೇನ ತುಂಬ ಜನ ಟ್ರೇಡ್ ಮಾಡ್ತಾರೆ. ಓಕೆ, ವೆರಿ ಸ್ಲೋ ಮೂಮೆಂಟ್. ಇದು ರೀಟ್ರೇಸ್ ಅಲ್ವಾ, ರೀಟ್ರೇಸ್ ಆಗುತ್ತೆ. ಇದನ್ನು ಆಲ್ಮೋಸ್ಟ್ ನಂದು ಕೆಳಗಡೆ ಲಾಸ್ ತೋರಿಸ್ತಾ ಇತ್ತು. ಸೊ ಈಗ ಏನು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೆ, ಇಲ್ಲಿಂದ ರಿಜೆಕ್ಟ್ ಆಯಿತು. ಸೊ ಈಗ ಏನು ಮಾಡ್ತೀನಿ ಅಂತಂದರೆ, ತುಂಬ ಟೈಮ್ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಆಲ್ಮೋಸ್ಟ್ ಇಲ್ಲಿ ಹೋಗಿ ಇದ್ರೂ ನಾವು ಬುಕ್ ಮಾಡ್ಕೊಂಡಿಲ್ಲ. ಸೊ ಈಗ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡ್ತಾ ಬರ್ತೀನಿ ನಾನು. ಜಸ್ಟ್ ಮೂವ್ ಮಾಡಿದ್ರಷ್ಟೇ, ಈಸಿ ಟು ಟ್ರಯಲ್. ಇಲ್ಲಿ ದನ್ ಅಕೌಂಟಲ್ಲೆಲ್ಲ ನೋಡಿ, ಜಸ್ಟ್ ಮೂವ್ ಮಾಡಿದ್ರೆ ಎಲ್ಲಿಗೆ ಬೇಕು ಅಲ್ಲಿಗೆ ನೋಡಿ. ಇದನ್ನು ತೊಗೊಂಡಾಗ ಇಲ್ಲಿಡಿ, ಈಗ ಹೈಗೆ ಎಲ್ಲಿಡ್ತೀರ ನೋಡಿ, ಬಂದೇ ಬಿಡ್ತೀವಿ ಕೆಳಗಡೆ. ಎಷ್ಟು ತೋರಿಸ್ತಿದೆ? ಓಕೆ, ಇಲ್ಲೇ ಇಡ್ತೀನಿ. ಮಾಡಿದ್ರೆ ವಾಪಸ್ ಬಂದ್ಬಿಡಿ. ಜಸ್ಟ್ ಮೂವ್ ಮಾಡಿದ್ರೆ ಆಯಿತು. ಇದನ್ನೇ ಸ್ಟಾಪ್ ಲಾಸ್ ಟ್ರೈಲಿಂಗ್. ಎಲ್ಲಿಟ್ಟಿದ್ದೀನಿ ನೋಡಿ, ಕರೆಕ್ಟಾಗಿ ಈ ಕ್ಯಾಂಡಲ್ ಹೋಗಿದ್ದೀನಿ. ಎಷ್ಟು? 163.65. ಓಕೆ, 166 ಆಯಿತು. ಇನ್ನು ಈ ಹೈ ಏನಾದ್ರು ಹೋಗುತ್ತಾ ಇಲ್ಲ ಬುಕ್ ಮಾಡ್ಕೊಳ್ಳೋಣ. ಮೂವ್ಮೆಂಟೇ ಇಲ್ಲ, ಈಗ ಸುಮ್ಮನೆ ಇಟ್ಕೋಬೇಕಷ್ಟೇ. ಸುಮ್ಮನೆ ಇಟ್ಕೊಂಡ್ರೆ ಸೆಲ್ಲರ್ಸ್ಗೆ ಒಳ್ಳೆ ಪ್ರಾಫಿಟ್, ಬೈಯರ್ಸ್ಗೆ ಏನು ಪ್ರಾಫಿಟ್? ಡಿಕೆ ಆಗ್ತಾ ಇರುತ್ತೆ ಸುಮ್ಮನೆ. ಅನ್ನೆಸೆಸರಿ ಮೈಂಡು ಡಿಸ್ಟ್ರ್ಯಾಕ್ಟ್ ಆಗುತ್ತೆ, ಪೀಸ್ಫುಲ್ನೆಸ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರಯಲ್ ಮಾಡ್ತಾ ಹೋಗೋಣ. ಆ್ಯಕ್ಚುಲಿ ನಾನು ಮುಂಚೆ ಫೈರ್ಸ್ ಯೂಸ್ ಮಾಡ್ತಾಯಿದ್ದೆ. ಆ ಫೈರ್ಸ್ನಲ್ಲಿ ಏನು ಅಂತಂದರೆ, ಈ ಥರ ಸ್ಕ್ಯಾಲ್ಪರ್ ಟೂಲ್ ಅವೈಲೇಬಲ್ ಇಲ್ಲ. ಅಲ್ಲಿ ಇಮ್ಮಿಡಿಯೇಟ್ ಮಾರ್ಕೆಟ್ ಆರ್ಡರ್ಗೆ ಪ್ಲೇಸ್ ಮಾಡ್ಬೋದು, ಎಷ್ಟು ಕ್ವಾಂಟಿಟಿ ಬೇಕಷ್ಟು. ಇದು ಈಸಿ ಟು ಎಕ್ಸಿಕ್ಯೂಟ್ ಇನ್ ದನ್. ಓಕೆ, ಸೊ ಆಮೇಲೆ ಸ್ಟಾಪ್ ಲಾಸ್ ಟ್ರಯಲ್ ಮಾಡೋದಿಲ್ಲ, ಅದೆಲ್ಲ ಸೇಮು. ಬಟ್ ಈ ಟೂಲು ಫೈರ್ಸ್ ಅಕೌಂಟಲ್ಲಿ ಇಲ್ಲ. ಸೊ ದಟ್ಸ್ ವಾಟ್ ಐ ಮೂವ್ ಟು ದನ್ ಅಕೌಂಟ್. ದಿಸ್ ಆಪ್ಷನ್ ಈಸ್ ಅವೈಲೇಬಲ್. ಸೊ ಓಕೆ ಡನ್. ಸೊ ಮತ್ತೆ ಟ್ರೇಡಿಂಗ್ ಯಾವಾಗ ಮಾಡೋಕ್ಕೆ ಹೋಗಬೇಡಿ. ಮುಗೀತು. 765 ಪಾಸಿಟಿವಲ್ಲಿ ಎಕ್ಸಿಟ್ ಆಯಿತಾ, ಮುಗೀತು. ಮತ್ತೆ ಹೋಗ್ಬೋದು, ಮತ್ತೆ ಹೋಗುತ್ತೆ ಅಂತ ಹೇಳಿ ನಮ್ಮ ಮೈಂಡ್ ಯಾಕೆ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಂಡು. ಪೀಸ್ಫುಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡನ್ ಟುಡೇ. ಓಕೆ, ಥ್ಯಾಂಕ್ ಯು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಕನ್ಸಿಸ್ಟೆನ್ಸಿ ಆಗೋಣ, ಪ್ರಾಫಿಟಬಲ್ ಆಗೋಣ, ಶ್ರೀಮಂತರಾಗೋಣ, ಪೀಸ್ಫುಲ್ ಆಗಿರೋಣ. ಓಕೆ, ಥ್ಯಾಂಕ್ ಯು, ಬಾಯ್.